ನಮಸ್ಕಾರ, ನಾನು ಶಂಕರ್ ಹೆಗಡೆ. ನೋಡಿ, ಈ ಹಳೇ ಕಾಲದ ಮೆಥಡ್ಸ್ಗಳನ್ನು ಈಗಿನ ಕಾಲಕ್ಕೆ ರೆಪ್ಲಿಕೇಬಲ್ ಅಂತ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನಿಮ್ಮ ಕಣ್ಣೆದುರುಗಡೆ ಒಂದು ಜಾತಕ ಕಾಣ್ತಾ ಇದೆ. ಭರತ್ 5 ಜನವರಿ 2004. ಇದು ಬೇರೆ ಯಾರ್ದಲ್ಲ, ನನ್ನ ಮಗಂದೇ ಜಾತಕ. ಇಲ್ಲಿ ನಾನು ಮಾತಾಡ್ತಿರೋದು ಜೈಮಿನಿ ಚರದಶಾದ ಒಂದು ಬ್ಯೂಟಿಫುಲ್ ಮೆಥಡ್ ಬಗ್ಗೆ. ನನ್ನ ಅತ್ಯಂತ ಆತ್ಮೀಯ ಗುರುಗಳಲ್ಲಿ ಒಬ್ಬರಾದಂಥ ಶ್ರೀ ಕೆ ಎನ್ ರಾಜುವರು ಬರೆದಂಥ ಜೈಮಿನಿ ಚರದಶಾದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಆಫ್ಕೋರ್ಸ್ ಅದನ್ನು ಕನ್ನಡಕ್ಕೆ ತಂದವನು ನಾನೇ. ಹಾಗೆಲ್ಲ ಈ AI ಫೆಸಿಲಿಟೀಸ್ ಇರಲಿಲ್ಲ. ಇಲ್ಲದೇ ಇನ್ನೂ ಚೆನ್ನಾಗಿ ಅದನ್ನು ನನಗೆ ಆ್ಯಕ್ಚುಲಿ ಭರವಸೆನೇ ಆಗ್ತಾ ಇರಲಿಲ್ಲ ಇದಕ್ಕೆ ಕನ್ನಡದಲ್ಲಿ ಹೋಗತ್ತಾ ಅಂತ. ಜೈಮಿನಿ ಅಂದರೆ ಕಬ್ಬಿಣದ ಕಡಲೆ ಅಂತಲೇ ಬಾಕಿ ಜನ ಎಲ್ಲ ಹೇಳ್ತಾಯಿದ್ರು. ಬಾಕಿ ಜ್ಯೋತಿಷಗಳು ಸಣ್ಣ ಪುಟ್ಟ ಇದರೆಲ್ಲ ವಿಶಾರದ ಅದು ಇದು ಏನೇನೋ ಪ್ರವೇಶಿಕ ಎಲ್ಲ ಮಾಡ್ಕೊಂಬಂದವರು, ಜೈಮಿನಿ ಬರುತ್ತಾ ನಿಮಗೆ ಅಂತ. ನನಗೆ ನೀರು ಕುಡ್ದಂಗೆ ಆಗಿತ್ತು ಅಷ್ಟೊತ್ತಿಗೆಲ್ಲ. ಅವ್ರು ನನಗೆ ಪರ್ಮಿಷನ್ನೂ ಕೊಟ್ಟು ನನ್ನ ನೋಡಿದ ನಂತರ, ನನ್ನ ಯಾವ ಪುಸ್ತಕ ಬೇಕು ನೀನು ಟ್ರಾನ್ಸ್ಲೇಟ್ ಮಾಡ್ಕೊಂಬಾರಿ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಮಾಡಿದೆ. ಕಮರ್ಷಿಯಲಿ ಅಲ್ಲಿ ಹಿಂದಿ ಬೆಲ್ಟಲ್ಲಿ ಇಂಗ್ಲೀಷ್ ಬೆಲ್ಟಲ್ಲೆಲ್ಲ ಸಿಗೋಷ್ಟು ಸಿಗೋದಿಲ್ಲ. ಬಟ್ ಪ್ರಚೇತ ಬುಕ್ಕೋಸ್ನವರು ಸಾಕಷ್ಟು ಚೆನ್ನಾಗೇ ಇದನ್ನು ಕೊಟ್ಟರು. ನಾನೇನೂ ಇಟ್ಕೊಂಡಿದ್ದೆ ಎಲ್ಲ ಅವರಿಗೆ ಕೊಟ್ಟೆ. ದ್ವಿತೀಯ ಮುದ್ರಣ ಆಯ್ತು ಹೊಡೆದೇ ದೊಡ್ಡ ಆಶ್ಚರ್ಯ. ಈಗ ರೂಲಿಗೆ ಬರೋಣ. ಚರದಶ ಏನು ಹೇಳುತ್ತೆ ಅಂತಂದರೆ, ಸಿಂಹ ಅಥವಾ ಧನು ದಶ ಅಥವಾ ಭುಕ್ತಿ ನಡೆಯುವಾಗ ಭಾಳ ಎಚ್ಚರಿಕೆಯಿಂದಿರಬೇಕು. ಮೇಲಿಂದ ಕೆಳಗಡೆ ಬೀಳುವಂಥ ಸಾಧ್ಯತೆ ಇರುತ್ತೆ ಅಂತ ಕೆ ಎನ್ ರಾಜುವರು ಅದನ್ನು ಡಿಸ್ಕಸ್ ಮಾಡ್ತಾರೆ ಅವ್ರ ಪುಸ್ತಕದಲ್ಲಿ. ಮೇಲಿಂದ ಕೆಳಗಡೆ ಬೀಳುವುದು ಅಂತಂದರೆ ಯಾವ ಥರ? ಯಾವುದಾದ್ರು ಒಂದು ಎತ್ತರ ಸ್ಥಳದಿಂದ ಬಿದ್ದು ತೊಂದರೆ ಆಗೋದು, ದೊಡ್ಡ ಆಪತ್ತೆ ಬರ್ಬೋದು, ಅಥವಾ ಕೊನೆಯೇ ಆಗ್ಬೋದು, ಅಥವಾ ಪೊಸಿಷನಿಂದ ಮೇಲಿಂದ ಕೆಳಗಡೆ ಬೀಳುವಂಥ ಸಾಧ್ಯತೆ ಇರುತ್ತೋ. ರಾಜಕಾರಣಿಗಳೇ ವಿಶೇಷವಾಗಿ ಒತ್ತಿ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಾಜಕಾರಣಿಗಳನ್ನ ತಗೊಳ್ತೀನಿ. ಈ ಸದ್ಯಕ್ಕೆ ಇದೊಂದು ಜಾತಕ ಮಾಡಿ ಮುಗಿಸ್ತೀನಿ. ನೋಡಿ, ನನ್ನ ಮಗ ಸುಮಾರು 10 ನವೆಂಬರ್ 2019 ಹೊತ್ತಿಗೆ ಇಲ್ಲಿ ನಾವು ಆರಾಮಾಗಿರುವಾಗ ಇವನು 3ನೇ ಫ್ಲೋರಿಂದ ಒಂದು ಸತಿ 3ನೇ ಸ್ಟೇರ್ ಕೇಸಿಂದ ಹಾರ್ದ. ಸಿಟ್ಟು ಬಂತು ನನಗೆ. ನಾನು ಅವನಿಗೆ ಮೊದಲೇ ಹೇಳಿದೆ, ನೀನು ಬೀಳು ಚಾನ್ಸ್ ಇದೆ, ಹುಷಾರು ಅಂತ. ಒಂದೇಟು ಹಾಕಕ್ಕೆ ಹೋದೆ, ಇನ್ನು ಹಾರ್ದು ನೋಡು ಅಂತಂದೆ. ಆಯ್ತಾಯ್ತು, ಇಲ್ಲಪ್ಪ ಹಾರೋದಿಲ್ಲ ಅಂತಂದ. ಈತ 14 ಡಿಸೆಂಬರ್ 2019 ಕಾಲೇಜಲ್ಲಿ ಏನೋ ಒಂದು ಅವನ ಮುಂದಿನ ಹುಡುಗ ಒಂದು ರೋಪು, ಯಾವುದು ವಾಲಿಬಾಲ್ ರೋಪ್ ಹಾರ್ಕೊಂಡು ಹೋದ. ಸೈಡಿಗೆ ಕಟ್ಟಿದ್ದು, ಸ್ವಲ್ಪ ಸರಿ ಇರಲಿಲ್ಲ ಅನ್ಸುತ್ತೆ. ಅವ ಹಾರ್ದಂತೆ ಇವನು ಹಾರ್ಲಿಕ್ಕೆ ಹೋದ, ಮೇಲಿಂದ ಬಿದ್ದ. 4 ತಾಸು ಕಾಸ್ಮೆಟಿಕ್ ಸರ್ಜರಿ ಮಾಡಬೇಕಾಗಿ ಬಂತು. ಇವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಏನೋ ದೇವರದಿಂದ MS ರಾಮಯ್ಯ ಫ್ಯಾಮಿಲಿಯಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾರೆ. ಅವರ ಫ್ಯಾಮಿಲಿಗೆ ನಾನು ಫ್ಯಾಮಿಲಿ ಆಸ್ಟ್ರಾಲಜರು. ಮನೆಗೆ ಹೋದ ಸರ್ಜನ್ಗಳು ಬಂದು ರಿಪೇರಿ ಮಾಡಿಕೊಟ್ಟು ಹೋಗಿದ್ದಾರೆ. 4 ತಾಸು ಕಾಸ್ಮೆಟಿಕ್ ಸರ್ಜರಿ ಅಂತಂದರೆ ಖರ್ಚು ಹಾಗೆ ಆಗುತ್ತೆ. ಪಾಪ ಅವರು ಅದನ್ನು ನನಗೆ ಡಿಸ್ಕೌಂಟ್ ಕೊಡ್ಲಿಕ್ಕೆ ಬಂದರೆ ಇಲ್ಲ ಅಂತಂದೆ. ನನಗೆ ಇನ್ಶೂರೆನ್ಸ್ ಎಲ್ಲ ನಾನು ಮಾಡಿಟ್ಟಿದ್ದೆ, ಅದೆಲ್ಲ ಆಯಿತು. ನೋಡಿ, ಅದು ದಿನಾಂಕ ನೋಡಿ, ಆತ ಬಿದ್ದಿದ್ದು 14 ಡಿಸೆಂಬರ್ 2019. ಇಲ್ಲಿ ಚರದಶವನ್ನು ನಾನು ಕ್ಲಿಕ್ ಮಾಡ್ತೇನೆ, ಸ್ವಲ್ಪ ದೊಡ್ಡ ಮಾಡ್ತೇನೆ, ಎಲ್ಲರಿಗೂ ನೀಟಾಗಿ ಕಾಣಲಿ. ಕೆ ಎನ್ ರಾಜುಯ ಬ್ರಿಲಿಯನ್ಸಿ ಮತ್ತು ನನ್ನ ರಿಸರ್ಚು ಇದು ಸಾಕಾ? ನೋಡಿ, ಇದು ಸಣ್ಣ ಆಯಿತು ಅನಿಸುತ್ತೆ. 1 ನಿಮಿಷ 2x2 ಮಾಡ್ತೀನಿ. 1 ನಿಮಿಷ 2x2 ಬೇಡ, 1x2 ಮಾಡ್ತೀನಿ. ಸರಿಯಾಗಿ ಕಾಣುತ್ತೆ. ಮಿಡ್ಲಲ್ಲಿ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಲ್ವಾ? 1 ನಿಮಿಷ. ನಿಮ್ಗೆ ಕಾಣ್ತಾ ಇಲ್ಲ, ಅದು ನಾನು ಸೆಟ್ ಮಾಡ್ತಾಯಿದ್ದೇನೆ, ಕ್ಷಮಿಸಿ. ನಿಮಗೆಲ್ಲ ಚೆನ್ನಾಗಿ ಕಾಣೋ ಥರನೇ ಅದನ್ನು ತೋರಿಸ್ತೀನಿ. 2x1 ಮಾಡಿದ್ರೆ ಇಲ್ಲಿ ಸ್ವಲ್ಪ ಸ್ಪಷ್ಟತೆ ಇದೆ. ಇದನ್ನೇ ಹಾಕ್ತೀನಿ ನಾನು. 14 ಡಿಸೆಂಬರ್ 2019 ಬೆಳಗ್ಗೆ ಆತ ಬಿದ್ದಿದ್ದು ಸುಮಾರು 9:30-10 ಗಂಟೆ ಹೊತ್ತಿಗೆ.
ಅಂದರೆ ಧನು, ಕನ್ಯಾ, ಸಿಂಹ. ಆಯಿತಾ? ಮುಗಿಯೋ ದಿನ 15ನೇ ತಾರೀಕಿಗೆ ಮುಗೀತಾಯಿತು, 14ನೇ ತಾರೀಕಿಗೆ ಇಷ್ಟೆಲ್ಲ ಭಾನುಗಡೆ ಆಯಿತು. ಈ ಫೋಟೋ ಕಳಿಸ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಜೇಮಿನಿ ಚರದಶ ಉದ್ದಕ್ಕೆ ಮಾಡಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ. ಆಮೇಲೆ ಬ್ಯೂಟಿ ನೋಡಿ, ಅಡ್ವಾನ್ಸ್ಡ್ ಲೆವೆಲಿಗೆ ನೀವು ಬಂದರೆ ಇಲ್ಲಿ ಧನು ಅಧಿಪತಿ ಗುರು. ಆಯಿತಾ? ಗುರು ಬಂದು ಆತ್ಮಕಾರಕ, ಬಾಡಿ, ಸಿಂಹದಲ್ಲೇ ಇದ್ದಾನೆ. ಕನ್ಯಾಕ್ಕೆ ಅಧಿಪತಿ ಬುಧ, ಆತ ಧನುನಲ್ಲೇ ಇದ್ದಾನೆ. ಸಿಂಹಕ್ಕೆ ಅಧಿಪತಿ ಸೂರ್ಯ, ಆತ ಧನುನಲ್ಲೇ ಇದ್ದಾನೆ. ಮತ್ತು ಇಷ್ಟು ಜನರಿಗೆ ಜೈಮಿನಿ ದೃಷ್ಟಿ, ನಾನು ಶನಿ ದೃಷ್ಟಿ ಗುರು ಮೇಲೆ ತಗೊಳ್ಳೋದಿಲ್ಲ, ಅದು ಪರಾಶರಿ ದೃಷ್ಟಿ ಆಗುತ್ತೆ. ಜೈಮಿನಿ ದೃಷ್ಟಿ ತಗೊಂಡ್ರೆ ಅಥವಾ ಪರಾಶರಿ ದೃಷ್ಟಿ ತಗೊಂಡವನು ಜ್ಞಾತಿಕಾರಕ ಶನಿ ಸೂರ್ಯ ಮತ್ತು ಬುಧರನ್ನು ನೋಡ್ತಾ ಇದ್ದಾನಲ್ಲ, ಬೇಸಿಕ್ ಜಾತಕದಲ್ಲಿ ನೋಡ್ತಾ ಇದ್ದಾನೆ. ಸೊ ಈ ಥರ ಚೆನ್ನಾಗಿ ವರ್ಕ್ ಆಗುತ್ತೆ ಚರದಶ. ಹ್ಯಾಟ್ಸ್ ಆಫ್ ಟು KN ರಾವ್ಜಿ. ಬಟ್ ನಾನಿಷ್ಟು ಮಾಡಿದ್ದೀನಿ, ಇನ್ನು ಮುಂದಿನ ತೋರಿಸ್ತೀನಿ. ರಾಜಕಾರಣಿಗಳು ಓಡಿ ಬರಬೇಕು, ಬಟ್ ನನ್ನ ಹತ್ರ ನೋಡೋಕ್ಕಾಗಲ್ಲ. 3 ಜಾತಕ ಮೇಲೆ ನನ್ನ ಹತ್ರ ನೋಡೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ನನ್ನ ಹತ್ರ ಆಗೋದಿಷ್ಟೇ. ಆಫೀಸಲ್ಲಿ 2, ಆನ್ಲೈನ್ 2, ಅಥವಾ ಆಫೀಸಲ್ಲಿ 2, ಆನ್ಲೈನ್ 1, ಇಷ್ಟೇ ನನ್ನ ಕೆಪಾಸಿಟಿ. ಹಾಗಂತೇಳಿ ನಾನು ಬರೀ 3 ಜಾತಕಕ್ಕೆ 30,000 ಎಲ್ಲ ಡಿಮಾಂಡ್ ಮಾಡ್ತಾಯಿಲ್ಲ, ಅದೇ ಲೆವೆಲಲ್ಲೇ ಇದ್ದೇನೆ, ಸಾಕು ನನಗೆ. ಅಷ್ಟು ದೇವ್ರು ಕೊಡ್ತಾ ಇದ್ದೇನೆ. ನಾನು ಸ್ಟಾಕ್ ಮಾರ್ಕೆಟ್ ರಿಸರ್ಚಲ್ಲಿ ಬೇಕಾದಂಗೆ ಬರುತ್ತೆ. ನಿಮ್ಮನ್ನೆಲ್ಲ ಸಾಯಿಸ್ತಾರಲ್ಲ, 93% ಜನ ಏನೋ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರಾಡೇನಲ್ಲಿ ಕಳೀತಾರಲ್ಲ, ಅದನ್ನು ಕಳಿಯುವಾಗ ಮಾಡುವವರೇ ನನಗೆ ವಾರ್ನಿಂಗ್ ಕೊಟ್ಟರು. ಹಂಗಾರ ಕೊಡುವಂಗಿಲ್ಲ, ನಾನು ಆ್ಯಪ್ ಮಾಡೋಕೆ ಹೊಂಟ್ಬಿಟ್ಟಿದ್ದೆ, ಆಗಂಗಿಲ್ಲ ನಮಗೆ ಕೊಡಬೇಕು ಅಂತ. ಆಯಿತು ಅಂತ ಏನು ಮಾಡೋದು, ನೋಡೋಣ ಮುಂದಿನ ತಿಂಗಳಿಂದ ಏನಾಗುತ್ತೆ ಅಂತ. ಬಟ್ ಇದನ್ನು ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ, ಅಷ್ಟು ದೊಡ್ಡದು ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ಸು. ಬಿಡಿ, ಇದು ಅರ್ಥ ಆಯ್ತಲ್ವ ಚರದಶ. ಇನ್ನೂ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಸಿಂಹದಶ ಮತ್ತು ಧನುದಶ, ಅದರ ಭುಕ್ತಿಗಳ ಬಗ್ಗೆ. ರಾಜಕಾರಣಿಗಳನ್ನ ಮಾಡಿ ತೋರಿಸ್ಬೇಕು, ಭಾಳ ಮಜಾ ಬರುತ್ತೆ, ಹೇಗೆ ಬೀಳ್ತಾರೆ ಅಂತ. ಅರ್ಥ ಆದವರು ನೋಡ್ಕೊತಾರೆ. DK ಶಿವಕುಮಾರ್ ಅವರು ನನ್ನ ಪುಸ್ತಕವನ್ನು ಅಂಗಡಿ ಹೋಗಿ ಖರೀದಿ ಮಾಡಿದ್ದಾರಂತೆ, ಅಂಗಡಿಯವ್ರು ಹಿಡಿದು, ಪ್ರಸಿದ್ಧ ಬುಕ್ ಹೌಸವ್ರು ಹಿಡಿದು. ಆಮೇಲೆ ವಿಜಯನಗರದ MLA ಮತ್ತು ಮಂತ್ರಿಗಳು ಆಗಿದ್ದಂಥ ಕೃಷ್ಣಪ್ಪನವರು ಅಂಗಡಿಗೆ ಹೋಗಿ ಖರೀದಿ ಮಾಡಿದ್ದಾರೆ ಆ ಪುಸ್ತಕವನ್ನು. ಅದನ್ನು ನೋಡಿಕೊಂಡು ಅದ್ಭುತ ಅಂತೇಳಿ ಬಂದು ನನ್ನ ಮನೆಗೆ ಬಂದು ಟ್ರೆಡಿಷನಲ್ಲ ತೊಗೊಂಡು ಕೈ ತುಂಬ ಹಣ ಕೊಟ್ಟು ಹೋಗಿದ್ದಾರೆ. ಇದೆಲ್ಲ ಹೇಳಬಾರ್ದು, ಬಟ್ ಹೇಳ್ತಾ ಇದ್ದೇನೆ. ಸುಮ್ಮನೆ ಅಲ್ಲ, ರಿಸರ್ಚ್ ಅಂದರೆ ಸುಮ್ಮನೆ ಅಲ್ಲ. ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೋದಲ್ಲಿ. ನಮಸ್ಕಾರ.